ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಏನು ಸಂಕ್ರಾಂತಿ ಅಂದರೆ, ಇದರಲ್ಲಿ ವಿಶೇಷವೇನು ಅನ್ನೋದ್ರ ಬಗ್ಗೆ ನಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಈ ಹಬ್ಬದ ಆಚರಣೆಯ ವೈಶಿಷ್ಟ್ಯವನ್ನು, ಅದರ ಒಂದೆರಡು ಅಂಶಗಳನ್ನು ತಿಳಿದುಕೊಳ್ಬೇಕು ಅಂತಂದ್ಬಿಟ್ಟು ಇವತ್ತಿನ ಪ್ರಯತ್ನ. ಸಂಕ್ರಾಂತಿ ಅನ್ನುವಂಥದ್ದು ಒಂದು ಬಹಳ ವಿಶೇಷವಾದ ಹಬ್ಬ. ಯೋಗ ಮತ್ತು ಭೋಗ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ಆಗಿ ಬರುವಂತಹ ಹಬ್ಬ. ಆದ್ದರಿಂದ ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಬೇಕು. ಸಂಕ್ರಾಂತಿ ಅನ್ನೋ ಪದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಸಂಕ್ರಾಂತಿ ಅಂತಂದರೂ ಒಂದೇ, ಸಂಕ್ರಮಣ ಅಂತಂದರೂ ಒಂದೇ. ಸಂಸ್ಕೃತದಲ್ಲಿ ಕ್ರಮ ಅಂತ ಒಂದು ಧಾತು ಇದೆ. ಕ್ರಮಪಾದ ವಿಕ್ಷೇಪೆ ಅಂತಂದ್ಬಿಟ್ಟು ಹೆಜ್ಜೆ ಇಡೋದು ಅಂತ ಅರ್ಥ ಅದಕ್ಕೆ. ಹಾಗೆ ಒಂದು ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗುವಂತಹದ್ದು ಕ್ರಮಣ ಅಂತ ಅನಿಸ್ಕೊಳ್ಳುತ್ತೆ. ನಾವು ಕ್ರಮ ಅನ್ನೋ ಪದ ಉಪಯೋಗಿಸ್ತೀವಲ್ಲ, ಅದರಲ್ಲೂ ಅಷ್ಟೇ ಏನಾದಮೇಲೆ ಏನು ಅಂತ ಯೋಚನೆ ಮಾಡೋದಕ್ಕೋಸ್ಕರವಾಗಿ ನಾವು ಆ ಪದವನ್ನು ಬಳಸ್ತೀವಿ, ನಾವು ಕಾರ್ಯಕ್ರಮ ಅಂತೆಲ್ಲ ಹೇಳಬೇಕಾದ್ರೆ. ಹಾಗೆ ಸಂಕ್ರಮಣ ಅನ್ನೋದನ್ನು ಇನ್ನೂ ಒಂದು ವಿಶೇಷವಾದ ಅರ್ಥದಲ್ಲಿ ಬಳಸೋದು ಅಂಥದ್ದು ಉಂಟು. ಏನಂತ ಹೇಳಿದ್ರೆ, ಗುರುವಿನಿಂದ ಶಿಷ್ಯನಿಗೆ ವಿದ್ಯೆ ಅದು ಪಾಸಾನ ಆಗುತ್ತಿಲ್ಲ, ಅದನ್ನು ಕೂಡ ಸಂಕ್ರಮಣ ಅಂತ ಹೇಳುವಂಥದ್ದು. ಅದಕ್ಕೆ ವಿದ್ಯಾ ಸಂಕ್ರಮಣ ಅಂತಲೂ ಹೇಳ್ತಾರೆ, ಅಥವಾ ವಿದ್ಯಾ ಸಂಕ್ರಾಂತಿ ಅಂತಲೂ ಹೇಳ್ಬೋದು ಅದಕ್ಕೆ. ಹೀಗೆ ಎಲ್ಲಿ ಈ ರೀತಿಯಾದಂತಹ ಒಂದು ಟ್ರಾನ್ಸಿಷನ್ ಇರುತ್ತೋ ಅಂತಹದ್ದಕ್ಕೆ ಸಂಕ್ರಮಣ ಅಂತ ಹೆಸರು. ಹಾಗಾದರೆ ಈ ಹಬ್ಬದ ಸಂದರ್ಭದಲ್ಲಿ ಯಾವ ಸಂಕ್ರಮಣವಾಗ್ತಾ ಇದೆ, ಎಲ್ಲಿಂದ ಎಲ್ಲಿಗೆ ಒಂದು ಶಿಫ್ಟು, ಟ್ರಾನ್ಸ್ಫರು, ಟ್ರಾನ್ಸಿಷನ್ನು ಈ ಥರದ್ದು ಆಗ್ತಾ ಇರೋವಂಥದ್ದು ಏನು ಇತ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಥರ ಒಂದು ಹೆಜ್ಜೆ ಇಡುವಂಥದ್ದು, ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಅನ್ನುವಂಥದ್ರಲ್ಲಿ ವಿಶೇಷವೇನು ಅನ್ನೋದನ್ನು ತಿಳ್ಕೊಳ್ಬೇಕು. ಅಂದರೆ ನಮ್ಮ ಹಬ್ಬಗಳದೇ ವಿಶೇಷವೇನು ಅನ್ನೋದನ್ನು ತಿಳ್ಕೊಳ್ಬೇಕು. ಹಬ್ಬ ಅನ್ನೋ ಪದ ಹೇಗೆ ಬಂದಿದೆ ಅದನ್ನು ಯೋಚನೆ ಮಾಡಿದ್ರೇ ನಮಗೆ ಸ್ವಲ್ಪ ಇದರಲ್ಲಿ ಒಂದು ಸುಳಿವು ಸಿಗೋದಕ್ಕೆ ಸಾಧ್ಯತೆ ಇದೆ. ಸಂಸ್ಕೃತದ ಪರ್ವ ಅನ್ನೋದರಿಂದ ಈ ಹಬ್ಬ ಅನ್ನೋಂಥ ಪದ ಬಂದಿರುವಂಥದ್ದು. ಪರ್ವ ಅನ್ನೋ ಪದಕ್ಕೆ ಗಿಣ್ಣು ಅಂತ ಅರ್ಥ. ಇವಾಗ ಕಬ್ಬಿನಲ್ಲಿ ಗಿಣ್ಣುಗಳಿರುತ್ತಲ್ವಾ, ಸಂಕ್ರಾಂತಿ ಹಬ್ಬದಲ್ಲಿ ನಾವು ಕಬ್ಬನ್ನು ಬಳಸ್ತೀವಿ. ಆದ್ದರಿಂದ ಇಲ್ಲಿ ಹಬ್ಬ ಅನ್ನೋ ವಿವರಣೆ ಕೊಡೋದು ಬಹಳ ಸರಳವೂ ಸುಲಭವೂ ಸಹಜವೂ ಆಗುತ್ತೆ. ಗಿಣ್ಣಿರೋ ಜಾಗದಲ್ಲಿ ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ರಸ ಉಕ್ಕುವಂತಹದ್ದು, ಅಂತಹ ಒಂದು ಸಂಧಿ ಸ್ಥಾನ ಅದು. ನೋಡ್ಸ್ ಅಂತಂದ್ಬಿಟ್ಟು ನಾವು ಬಯಾಲಜಿಲಿ ಹೇಳುವಂಥದ್ದು. ಮತ್ತು ಅಲ್ಲಿ ತುಂಬ ಒಂಥರ ಜಂಕ್ಷನ್ ಪಾಯಿಂಟ್ ಅದು ಆಗಿರೋವಂಥದ್ದು. ಆದ್ದರಿಂದ ಅಲ್ಲಿ ಒಂದು ವಿಶೇಷ ಇದೆ. ಸಂಸ್ಕೃತದಲ್ಲಿ ಒಂದು ಸರಳವಾದ ಉದಾಹರಣೆ ಕೊಡ್ತಾರೆ. ಫ್ರೆಂಡ್ಶಿಪ್ ಅಂದರೆ ಹೇಗಪ್ಪ ಅಂತ ಹೇಳಿದ್ರೆ, ಸ್ನೇಹ ಅನ್ನೋದು ಇಕ್ಷೋರಗ್ರಾತ್ ಕ್ರಮಶಃ ಪರ್ವಣಿ ಯಥಾ ರಸ ವಿಶೇಷ ತದ್ವತ್ ಸಜ್ಜನ ಮೈತ್ರಿ ವಿಪರೀತಾನ ಅಂತ ಅಂದ್ಬಿಟ್ಟು. ಕಬ್ಬಿನ ಜಲ್ಲೆ ತೊಗೊಂಡ್ರೆ ನಾವು ಅದರಲ್ಲಿ ಒಂದು ಗಿಣ್ಣು, ಇನ್ನೊಂದು ಗಿಣ್ಣು, ಮತ್ತೊಂದು ಗಿಣ್ಣು ಹೀಗೆ ಹೋಗ್ತಾ ಇರುತ್ತೆ. ಅದ್ರ ತುದಿಗೆ ಹೊಟ್ಟೋಗ್ಬಿಟ್ರೆ ನಾವು ಅಲ್ಲಿ ಹೋಗ್ತಾ ರಸ ಕಡಿಮೆ ಆಗುತ್ತೆ. ಅದು ಕೆಳಗಡೆಯಿಂದ ತೊಗೊಂಬಂದರೆ ಅದರಲ್ಲಿ ರಸ ಜಾಸ್ತಿ ಇರೋವಂಥದ್ದು ನಮಗೆ ಕಾಣಿಸುತ್ತೆ ಅದರಲ್ಲಿ. ಹೀಗೆ ಗಿಣ್ಣಿಗೆ ರಸ ಜಾಸ್ತಿ ಆಗೋದು ಅಥವಾ ರಸ ಕಡಿಮೆ ಆಗುವಂಥದ್ದು ಅನ್ನೋದು ಯಾವ ರೀತಿ ಇರುತ್ತೋ, ಸ್ನೇಹ ಅಂದರೆ ಹಾಗೆ. ಸ್ನೇಹ ಅನ್ನೋದು ಬರ್ತಾ ವೃದ್ಧಿ ಆಗುತ್ತೆ ಒಳ್ಳೆಯ ಸ್ನೇಹಿತರಾಗಿದ್ದ ಪಕ್ಷದಲ್ಲಿ. ಹಾಗಿಲ್ಲದೆ ಹೋದ ಪಕ್ಷದಲ್ಲಿ ಅದು ಕಡಿಮೆ ಹಾಕೊಂಡ್ಬರುತ್ತೆ ಅಂತಂದ್ಬಿಟ್ಟು ಈ ಗಿಣ್ಣಿನ ಜಾಗದಲ್ಲಿ ರಸ ಉಕ್ಕೋದು ಅನ್ನೋದನ್ನು ಹೇಳ್ತಾರೆ. ಸಂಸ್ಕೃತದಲ್ಲಿ ಇನ್ನೊಂದು ತಮಾಷೆ ಶ್ಲೋಕನೂ ಒಂದಿದೆ. ಏನಂತಂದರೆ, ಕಾಳಿದಾಸನಿಗೆ ಒಂದು ಚಾಲೆಂಜ್ ಮಾಡಿದ್ರಂತೆ. ಏನಪ್ಪ ಅಂತ ಹೇಳಿದ್ರೆ, ಭಾರತಂಚ ಇಕ್ಷುದಂಡಂಚ ಸಮುದ್ರಂಚಾಪಿ ವರ್ಣಯ ಅಂದ್ಬಿಟ್ಟು ಮಹಾಭಾರತವನ್ನು, ಕಬ್ಬಿನ ಜಿಲ್ಲೆಯನ್ನು, ಸಮುದ್ರವನ್ನು ಇಷ್ಟು ಸೇರಿಸಿ ವರ್ಣನೆ ಮಾಡಿ ಒಂದು ಶ್ಲೋಕ ಹೇಳು ಅಂತಂದ್ಬಿಟ್ಟು ಅಂತ. ಒಂದು ಶ್ಲೋಕ ಏನೋ ಅರ್ಧ ಶ್ಲೋಕದೇ ಹೇಳ್ಬೋದು, ಅರ್ಧ ಶ್ಲೋಕನೂ ಯಾಕೆ, ಕಾಲು ಶ್ಲೋಕ, ಒಂದು ಪಾದ ಅಷ್ಟಲ್ಲೇ ನಾನು ಹೇಳ್ಬಿಡ್ತೀನಿ ಅಂತಂದ್ಬಿಟ್ಟು ಅಂತ. ಅದಕ್ಕೆ ಅವನು ಪಾದಮೇಕಂ ಪ್ರದಾಸ್ಯಾಮಿ, ಒಂದು ಪಾದದಲ್ಲಿ ಉತ್ತರ ಹೇಳ್ತೀನಿ ಅಂತ ಹೇಳಿ ಒಂದು ಪಾದ ವೇಸ್ಟ್ ಮಾಡ್ಕೊಂಡ. ಉಳಿದಿರೋ ಒಂದೇ ಪಾದ, ಪ್ರತಿ ಪರ್ವ ರಸೋದಯ ಅಂತ. ಒಂದೊಂದು ಪರ್ವದಲ್ಲೂ ರಸ ಉದಯವಾಗುತ್ತೆ, ರಸ ಉಕ್ಕತ್ತೆ ಅಂತಂದ್ಬಿಟ್ಟು ಅಂತ. ಹೇಗೆ ಅಂತ ಹೇಳಿದ್ರೆ, ಕಬ್ಬಿನ ಜಲ್ಲಿಯಲ್ಲಿ ನಾವು ನೋಡ್ದಂಗೆ ಒಂದೊಂದು ಹೆಜ್ಜೆಗೂ ಒಂದೊಂದು ಗಿಣ್ಣಿಗೂ ರಸ ಉಕ್ಕುವಂಥದ್ದು. ಪ್ರತಿಯೊಂದು ಪರ್ವಕಾಲದಲ್ಲೂ ಪರ್ವಸ್ಥಾನದಲ್ಲೂ ಕೂಡ ರಸ ಉಕ್ಕುವಂಥದ್ದು ಅಲ್ಲಿ ನೋಡ್ತೀವಿ.
ಹಾಗೆಯೇ ಮಹಾಭಾರತದಲ್ಲಿ ಒಂದೊಂದು ಪರ್ವಕ್ಕೂ ಆದಿಪರ್ವ, ಸಭಾಪರ್ವ, ವನಪರ್ವ, ಹೀಗೆ 18 ಪರ್ವಗಳಿದೆಯಲ್ಲ, ಒಂದೊಂದು ರಸದಲ್ಲೂ ಕೂಡ ರಸ ಉಕ್ಕುವಂಥದ್ದು, ಬೇರೆ ಬೇರೆ ರಸಗಳು, ನವರಸಗಳು ಉಕ್ಕುವಂತಹ ಒಂದು ಮಹಾಕಾವ್ಯವೂ ಹೌದದು. ಅದಲ್ಲದೆ ಪರ್ವಕಾಲ ಅಂತಂದರೆ ಹುಣ್ಣಿಮೆ, ಅಮಾವಾಸ್ಯೆ ಇತರದಕ್ಕೆ ಪರ್ವಕಾಲ ಅಂತ ಹೇಳುವಂಥದ್ದು. ಅಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ಟೈಡ್ಸ್ ಬರುವಂಥ ನಮಗೆ ಗೊತ್ತೇ ಇದೆ. ಆದ್ದರಿಂದ ಸಮುದ್ರ ಅವು ನೀರದು ಉಕ್ಕತ್ತೆ, ರಸ ಅನ್ನೋದಕ್ಕೆ ನೀರು ಅಂತ ಒಂದು ಅರ್ಥ ಇರೋದ್ರಿಂದ ಪ್ರತಿಪರ್ವ ರಸೋದಯ ಅನ್ನುವಂಥದ್ದು ಈ ಮೂರಕ್ಕೂ ಅನ್ವಯವಾಗುವಂಥದ್ದು ಅನ್ನುವಂಥದ್ದು ಇದೆ. ಹಾಗೆ ಇಲ್ಲಿ ಹಬ್ಬ ಅನ್ನುವಂಥದ್ರಲ್ಲಿ ಏನು ಅಂತ ಹೇಳಿದ್ರೆ, ಇದು ಒಂದು ಪರ್ವಕಾಲ ಮತ್ತು ಪರ್ವಕಾಲದಲ್ಲಿ ತಾನಾಗೆ ನೇಚರು ಒಂದು ಬಿಟ್ಟುಕೊಡುತ್ತೆ, ಯಾವುದೋ ಕೆಲಸ ಆಗೋದಕ್ಕೆ, ಒಂದು ರಸ ಉಕ್ಕೋದಕ್ಕೆ ಒಂದು ಆಸ್ಪದವಿದೆ. ಅದನ್ನು ಹೇಗೆ ನಾವು ಬಳಸ್ಕೊಂಡ್ರೆ ನಾವು ಜಾಣರಾಗ್ತೀವಿ ಅನ್ನೋದಕ್ಕೋಸ್ಕರವಾಗಿ ಬಂದಿರುವಂಥದ್ದು. ಆದ್ದರಿಂದ ಇಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಉಂಟು ನೋಡಿ, ಗಾಳಿ ಬಂದಾಗ ತೂರಿಕೋ ಅಂತಂದ್ಬಿಟ್ಟು. ಹಾಗೆ ನೇಚರೇ ಯಾವ ಪಾಯಿಂಟಲ್ಲಿ ನಮಗೊಂದು ವಿಶೇಷವಾದ ಶಕ್ತಿಯನ್ನು ಉಂಟು ಮಾಡಿಕೊಡುತ್ತೋ ಅಂಥದ್ದನ್ನು ಜಾಣತನದಿಂದ ಬಳಸ್ಕೊಂಡ ಪಕ್ಷದಲ್ಲಿ ನಮಗೆ ಪ್ರಗತಿ ಸುಲಭ ಮತ್ತು ಹೆಚ್ಚು ಪ್ರಗತಿ ಸಾಧ್ಯ ಅನ್ನೋ ಜಾಣತನಕ್ಕೋಸ್ಕರವಾಗಿ ಈ ಹಬ್ಬಗಳನ್ನು ತಂದಿರುವಂತಹದ್ದು. ಹೀಗೆ ಕಾಲವೆಂಬ ಕಬ್ಬಿನ ಜಲ್ಲೆಯಲ್ಲಿ ಇರುವಂತಹ ಘಟ್ಟಗಳೇನೆ ಈ ಹಬ್ಬಗಳು ಅಂತಂದ್ಬಿಟ್ಟು. ಈ ಸಂಕ್ರಾಂತಿಯ ಹಬ್ಬಕ್ಕೆ ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಮತ್ತು ಉತ್ತರಾಯಣ ಪುಣ್ಯಕಾಲ, ಎಳ್ಳಿನ ಹಬ್ಬ ಅನ್ನುವಂತಹ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಮತ್ತು ಕನ್ನಡದಲ್ಲಿ ಗಾದೆನೇ ಇದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡು ಅಂತಂದ್ಬಿಟ್ಟು ಅಂತ. ಹೀಗೆ ಒಂದು ಸತ್ ಪ್ರವೃತ್ತಿಗೆ ಕಾರಣವಾಗುವಂತಹದ್ದು ಈ ಒಳ್ಳೆಯ ಕಾಲ ಸಂಕ್ರಾಂತಿ. ಮತ್ತು ಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರವೇಹೇ ಸಂಕ್ರಮಣಂ ರಾಶೌ ಸಂಕ್ರಾಂತಿ ರೀತಿ ಕಥ್ಯತೆ ಅಂತ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಸಂಕ್ರಮಣ ಹೋಗಿ ಚಲಿಸುವಂತಹದ್ದು, ಅದಕ್ಕೆ ಸಂಕ್ರಮಣ ಅಂತ ಹೇಳ್ತಾರೆ. 12 ರಾಶಿಗಳಿದೆ, ಆದ್ದರಿಂದ ಒಂದು ವರ್ಷಕ್ಕೆ ಹಾಗೆ 12 ಸಂಕ್ರಮಣಗಳು ಬರುವಂತಹದ್ದು. ಹೀಗೆ ಮೇಷಾದಿಷು 12 ರಾಶಿಷು ಕ್ರಮೇಣ ಸಂಸರತಃ ಸೂರ್ಯಸ್ಯ ಪೂರ್ವಸ್ಮಾದ್ರಾಶೇ ಉತ್ತರರಾಶೌ ಸಂಕ್ರಮಣಂ ಪ್ರವೇಶ. ಇದು ಸಂಕ್ರಾಂತಿಯ ಒಂದು ಡೆಫಿನಿಷನ್, ಲಕ್ಷಣ ಆಗಿರುವಂಥದ್ದು. ಹೀಗೆ ಸೂರ್ಯ ಅವತ್ತು ಅಲ್ಲಿ ಮೇಷರಾಶಿಗೆ ಅವನ ಹೆಜ್ಜೆ ಇಡುವಂಥದ್ದಾಗಿರುತ್ತೆ. ಮತ್ತು ಇದು ಉತ್ತರಾಯಣ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿನಿಂದ ಸೂರ್ಯ ಉತ್ತರದ ಕಡೆಗೆ ಅವತ್ತು ಅವನು ಹರಿಯುವಂಥದ್ದಾಗಿರುತ್ತೆ. ಅವನ ಪ್ರಯಾಣದ ದಿಕ್ಕು ಆ ಕಡೆಗೆ ಹೋಗುತ್ತೆ. ಅವತ್ತು ಹಾಲನ್ನು ಕಾಯಿಸಿ, ಅದನ್ನೇ ತಮಿಳಿನಲ್ಲಿ ಪೊಂಗಲ್ ಅಂತ ಹೇಳೋದು, ಅದು ಹಾಲು ಉಕ್ಕಿ ಬರುವಂತಹದ್ದು. ಈ ರೀತಿಯಾದಂತಹ ಒಂದು ಸನ್ನಿವೇಶವೂ ಇದೆ, ಆ ರೀತಿ ಹಬ್ಬದ ಆಚರಣೆ ಇದೆ. ಮತ್ತು ಸರಿಯಾದ ಸಂಕ್ರಮಣ ಅಂತ ಹೇಳಿದ್ರೆ ನಾವು ಒಂದು ದಿವಸ ಫುಲ್ ಆಚರಣೆ ಮಾಡ್ತೀವಿ. ಆ್ಯಕ್ಚುಲಿ ಇಟ್ಸ್ ಎ ಪಾಯಿಂಟ್ ಆಫ್ ಟೈಮ್. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅದು ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್, ಆ ಟ್ರಾನ್ಸಿಷನ್ ಪಾಯಿಂಟ್ ಇದೆಯಲ್ಲ, ಭಾಳ ಸೂಕ್ಷ್ಮವಾದಂಥದ್ದು ಅಂತ ಹೇಳಿಬಿಟ್ಟು ಅದನ್ನು ಸುಲಭವಾಗಿ ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ. ನಾವು ಬರಿಗಣ್ಣಿನಿಂದ ನೋಡ್ತೀವಿ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಸಂಕ್ರಾಂತಿ ಸಮಯ ಸೂಕ್ಷ್ಮ ದುರ್ಜ್ಞೇಯ ಪಿಶಿತೆ ಕ್ಷಣೈ. ಈ ಮಾಂಸಚಕ್ಷುಸ್ಸಿನಿಂದ ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ತ್ರುಟೇಹೇ ಸಹಸ್ರ ಭಾಗೋ ಯಹ ಸಕಾಲ ರವಿ ಸಂಕ್ರಮೆ ಅಂತ. ಒಂದು ತ್ರುಟಿ ಕಾಲ ಇದೆಯಲ್ಲ, ಅದರಲ್ಲಿ 1000 ಅಂತಂದು. ತ್ರುಟಿ ಅಂತಂದ್ರೆ ಏನಪ್ಪ ಅಂದರೆ, ಒಂದು 100 ಕಮಲದ ದಳೆಗಳನ್ನ ಇಟ್ಬಿಟ್ಟು ಒಂದು ಪಿನ್ನಿಂದ ಸಡನ್ನಾಗಿ ಚುಚ್ಚಿದ್ರೆ ಆವಾಗ ಈ ಕೊನೆಯಿಂದ ಆ ಕೊನೆಗೆ ಹೋಗುತ್ತಲ್ಲ, ಅದರಲ್ಲಿ 1000 ದಳೆಗಳನ್ನ ಇಟ್ಬಿಟ್ಟು ಅದರಲ್ಲಿ ಅದು ಹೋಗಬೇಕಾದ್ರೆ 1 to 1, 1 leaf to another leaf, 1 petal to another petal ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳತ್ತೋ ಅಷ್ಟನ್ನ ತ್ರುಟಿ ಕಾಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸಣ್ಣ ಕಾಲ ಅದು. ಹಾರ್ಡ್ಲಿ ಎ ಫ್ಯೂ ಸೆಕೆಂಡ್ಸ್ ಟೈಮ್ ಆರ್ ಇವನ್ ಮೈಕ್ರೋ ಸೆಕೆಂಡ್ಸ್ ಅನ್ನೋ ಅಷ್ಟು ಸಣ್ಣ ಕಾಲ ಅದು. ಅದು ನಿಜವಾದ ಸಂಕ್ರಾಂತಿ ಕಾಲ. ಅದು ಬಹಳ ಪ್ರಶಸ್ತವಾದ ಕಾಲ. ಹೇಗೆ ನಮಗೆ ಸೂರ್ಯೋದಯದ ಸಮಯ, ಸೂರ್ಯಾಸ್ತಮದ ಸಮಯ ಇದೆರಡು ಪ್ರಶಸ್ತವು, ಹಾಗೆ ಅಂತಹ ಕಾಲವು ಕೂಡ ಬಹಳ ಪ್ರಶಸ್ತವಾದ್ದು ಅಂತಂದ್ಬಿಟ್ಟು ಅಂತ. ಮತ್ತು ಆಗಿನ ಕಾಲದಲ್ಲಿ ಮಾಡುವಂತಹ ಧ್ಯಾನ, ಸ್ನಾನ, ಜಪ, ತರ್ಪಣ, ದಾನ, ಅದರಲ್ಲೂ ಪುಣ್ಯತಿ ಕ್ಷೇತ್ರದಲ್ಲಿ ನಾವು ಮಾಡಿದ್ರೆ, ಸ್ನಾನ ಮಾಡಿದ್ರೆ ಇದೆಲ್ಲ ಕೂಡ ಬಹಳ ಹೆಚ್ಚು ಫಲಪ್ರದ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಅಲ್ಲಿ ಸ್ನಾನ ಮಾಡೋದನ್ನು ಕೂಡ ನಾವು ಜ್ಞಾಪಕ ಇಟ್ಕೊಳ್ಬೇಕಾದ ಏನಂತಂದರೆ, ಅದು ಕೇವಲ ಫಿಸಿಕಲ್ ಆಗಿರುವಂಥ ಸ್ನಾನ ಅಲ್ಲ. ಮೈ ಕೈಯಲ್ಲಿ ಏನೋ ಕೊಳೆ ಆಗಿರುತ್ತೆ, ಅದನ್ನ ಆ ಮೈನ ಕೊಳೆಯನ್ನು ಹೋಗಿಸ್ಕೊಳ್ಳೋಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥ ಸ್ನಾನ ಇದು ಅಂತ ಅಲ್ಲ. ಇದು ಪ್ರಮುಖವಾಗಿ ಮಾನಸಿಕವಾದ ಸ್ನಾನ. ಮನಸ್ಸು ನಮ್ಮದು ಶುದ್ಧವಾಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಬೇಕಾದಂತಹ ಸ್ಥಾನ ಇದು, ಅಂತಹ ಸ್ನಾನ. ಮತ್ತು ಈ ಸಮಯವನ್ನು ಮಂತ್ರ ದೀಕ್ಷೆಗೆ ಬಹಳ ಪ್ರಶಸ್ತವಾದಂತಹ ಸಮಯ ಅಂತ ಕೂಡ ಹೇಳ್ತಾರೆ. ಮತ್ತು ಅವತ್ತು ನಾವು ತರ್ಪಣವನ್ನು ಮಾಡುವಂಥದ್ದುಂಟು. ಅದಕ್ಕೆ ಎಳ್ಳು ನೀರು ಇದನ್ನು ಬಳಸ್ತೀವಿ. ಎಳ್ಳಿನ ದಾನವನ್ನು ಮಾಡುವಂಥದ್ದು, ಮಕ್ಕಳ ತಲೆಯ ಮೇಲೆ ಎಳ್ಳನ್ನು ಹಾಕೋದು, ಎಲಚಿ ಅಂದರೆ ಬದರಿ ಫಲ ಇದನ್ನು ಮಾಡಿ ಮಕ್ಕಳಿಗೆ ಆರತಿ ಮಾಡೋದು, ಇದೆಲ್ಲ ಕ್ರಮಗಳಿದೆ.
ಪೊಂಗಲ್ ಅವತ್ತು ಮಾಡೋದು ಏನು ಅಂತ ಹೇಳಿದ್ರೆ ಅದು ಹೆಸರು ಬೇಳೆಯ ಹುಗ್ಗಿ. ಅದು ಧನುರ್ಮಾಸದಲ್ಲಿ ಪ್ರತಿ ದಿವಸನೂ ಅದನ್ನು ಮಾಡೋದು ಇದ್ದೇ ಇರುತ್ತೆ. ಅವತ್ತು ಬಹಳ ವಿಶೇಷವಾಗಿ ಮಾಡುವಂಥದ್ದು. ಮತ್ತು ಅವತ್ತು ಹಾಲನ್ನು ಉಕ್ಕಿಸೋದು, ಅದು ಒಲೆಯನ್ನು ಗೋಮಯದಿಂದ ಅದನ್ನು ಶುದ್ಧ ಮಾಡಿ ಅದರಿಂದ ಅದರ ಮೇಲೆ ಹಾಲು ಕಾಯಿಸುವಂಥದ್ದು ಅಂತಂದ್ಬಿಟ್ಟು. ಮತ್ತು ಅವತ್ತು ಗೋಪೂಜೆ, ಗೋವಿಗೆ ಸ್ನಾನ ಮಾಡೋದು, ಅದಕ್ಕೆ ಶೃಂಗಗಳಿಗೆ ಅಲಂಕಾರ ಮಾಡೋದು. ಅದರ ಎರಡು ಕೊಂಬಿರುತ್ತಲ್ಲ, ಆ ಕೊಂಬುಗಳಿಗೇ ಉತ್ತರಾಯಣ ದಕ್ಷಿಣಾಯನ ಅಂತಲೇ ಅದಕ್ಕೆ ಹೆಸರು, ಎರಡು ಕೊಂಬುಗಳಿಗೆ. ಸೊ ಅದಕ್ಕೆ ಅಲಂಕಾರ ಮಾಡುವಂತಹದ್ದು ಇದೆಲ್ಲನೂ ಕೂಡ. ಮತ್ತು ಅದನ್ನು ಕಿಚ್ಚು ಹಾಯಿಸೋದು ಅಂತ, ಅದನ್ನು ಬೆಂಕಿಯ ಮೇಲೆ ಅದನ್ನು ಜಂಪ್ ಮಾಡಿಸುವಂಥದ್ದು ಇದೆಲ್ಲ ಇದೆ. ಇದರಿಂದ ಎಷ್ಟೋ ಅವುಗಳಿಗೆ ಬರಬಹುದಾದಂತಹ ಪೀಡೆಗಳು, ಬಾಧೆಗಳು ಇದೆಲ್ಲ ನಿವಾರಣೆ ಆಗೋದಕ್ಕೆ, ರೋಗಗಳು ನಿವಾರಣೆ ಆಗೋದಕ್ಕೆ ಇದೆಲ್ಲ ಅದು ಹೆಲ್ಪ್ ಮಾಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹಾಗೆ ಮಾಡುವಂತಹ ಒಂದು ಕ್ರಮ ಇದೆ. ಮತ್ತು ಅವತ್ತು ಭೋಜನವಾದ ಮೇಲೆ ಎಳ್ಳು, ಕಬ್ಬಿನ ಜಲ್ಲೆ ಮತ್ತು ಸಕ್ಕರೆ ಹೆಚ್ಚು ಇದನ್ನೆಲ್ಲ ದಾನ ಮಾಡುವಂಥದ್ದು, ಈ ಕ್ರಮಗಳೆಲ್ಲನೂ ಕೂಡ ಈ ಹಬ್ಬದ ಆಚರಣೆಯಲ್ಲಿದೆ. ಮತ್ತು ಮಾರನೇ ದಿವಸ ಕನು ಹಬ್ಬ ಅಂತ ವಿಶೇಷವಾಗಿ ತಮಿಳುನಾಡಲ್ಲಿ ಅದನ್ನು ಮಾಡ್ತಾರೆ. ಅದರಲ್ಲಿ ಬಣ್ಣ ಬಣ್ಣದ ಅನ್ನಗಳನ್ನೆಲ್ಲ ಬಳಸಿ ಭೂತ ತೃಪ್ತಿ ಅಂತಂದ್ಬಿಟ್ಟು ಬೇರೆ ಬೇರೆ ಭೂತಗಳಿಗೋಸ್ಕರವಾಗಿ ಅದನ್ನು ಅರ್ಪಣೆ ಮಾಡುವಂಥದ್ದು ಈ ಕ್ರಮವೂ ಇದೆ. ಮತ್ತು ಈ ಉತ್ತರ ಅನ್ನೋ ಪದಕ್ಕೆ ನಾರ್ತ್ ಅನ್ನೋ ಅರ್ಥ ಇರೋ ಹಾಗೇ ಉತ್ತರ ಅನ್ನೋಕ್ಕೆ ಶ್ರೇಷ್ಠ ಅನ್ನೋ ಅರ್ಥನೂ ಇದೆ. ಆದ್ದರಿಂದ ಈ ಉತ್ತರಾಯಣ ಅನ್ನೋದು ಬಹಳ ಶ್ರೇಷ್ಠವಾದ ಕಾಲವೇ. ಈ 6 ತಿಂಗಳು ಕೂಡ ಇದು ದೇವತೆಗಳ ಹಗಲು, ಅದು ಉತ್ತರಾಯಣ. ದೇವತೆಗಳ ರಾತ್ರಿ, ಅದು ದಕ್ಷಿಣಾಯನ ಅನ್ನುವಂತಹ ಒಂದು ಲೆಕ್ಕ ಇದೆ. ನಮಗೆಲ್ಲನೂ ಉತ್ತರಾಯಣ ಅಂತಂದರೆ ತಕ್ಷಣ ಜ್ಞಾಪಕ ಬರುವಂಥದ್ದು ಏನು ಅಂದರೆ ಮಹಾಭಾರತದ ಒಂದು ಪ್ರಸಂಗ. ಅದರಲ್ಲಿ ಭೀಷ್ಮರು ಪ್ರಾಣ ಬಿಡುವಂತಹ ಒಂದು ಸನ್ನಿವೇಶ. ನಮ್ಮದೆಲ್ಲ ಪ್ರಾಣ ಹೋಗತ್ತೆ, ಆದರೆ ಭೀಷ್ಮರು ಪ್ರಾಣ ಬಿಟ್ಟರು ಅಂತಂದ್ಬಿಟ್ಟು. ಹಾಗೆಯೇ ದ್ರೋಣನೂ ಪ್ರಾಣ ಬಿಟ್ಟ ಅನ್ನುವಂತಹ ಒಂದು ಲೆಕ್ಕಾಚಾರ ಬರುತ್ತೆ. ಸೊ ಹಾಗೇನಿದು ಪ್ರಾಣ ಬಿಡೋದು ಅಂದರೆ ಏನು? ಯಾರ ಕೈಲಾರನ್ನು ಪ್ರಾಣ ಹಿಡ್ಕೊಳ್ಳೋಕ್ಕಾಗತ್ತಾ, ಬಿಡೋಕ್ಕಾಗತ್ತಾ? ನಾವು ಯಾವಾಗಲೂ ಹುಟ್ತೀವಿ, ಯಾವಾಗಲೂ ಸಾಯ್ತೀವಿ, ನಮ್ಮ ಕೈಲಿ ಏನಿದೆ ಅದು ಅಂತಂದ್ಬಿಟ್ಟು ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಭೀಷ್ಮರಿಗೆ ಅವರ ತಂದೆಯಿಂದ ಅನುಗ್ರಹವಾಗಿತ್ತು, ನೀನು ಇಚ್ಛಾಮರಣಿ ಆಗು ಅಂತ. ಅಂದ್ರೇನು, ನಿನಗೆ ಯಾವತ್ತು ಬೇಕೋ ಅವತ್ತು ನೀನು ಸಾಯ್ಬಹುದು, ಯಾವತ್ತು ಬೇಕೋ ಅವತ್ತಿನ ತನಕ ನೀವು ಜೀವಂತವಾಗಿರಬಹುದು ಅನ್ನುವಂತಹ ಆ ಕಂಟ್ರೋಲ್ ಅವರಿಗೆ ಒಂದು ವಿಶೇಷವಾದ ವರದಿಂದಾಗಿ ಅವರಿಗೆ ಸಿಕ್ಕಿದ್ದಂಥದ್ದು. ಅದರಲ್ಲಿ ಭೀಷ್ಮರು ಹೇಳೋದೇನು ಅಂತಂದರೆ, ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಪತಿತೋಪಿ ಮಹೀತಲೆ ಉತ್ತರಾಯಣ ಮನ್ವಿಚ್ಛನ್ ಸುಗತಿ ಪ್ರತಿಕಾಂಕ್ಷೆಯ ಅಂದ್ಬಿಟ್ಟು ಅವನು ಉತ್ತರಾಯಣಕ್ಕೋಸ್ಕರ ಕಾಯ್ತಾನೆ ಅಂತಂದ್ಬಿಟ್ಟು ಅದರಲ್ಲಿ ಬರುವಂಥದ್ದು. ಸೊ ಯಾತಿಗೋಸ್ಕರವಾಗಿ ಹಾಗೆ ಅಂತ ಕೇಳಿದ್ರೆ, ಬೇರೆ ಟೈಮಲ್ಲಿ ಜ್ಞಾನಿಗಳು ಸತ್ತರೆ ಅವರಿಗೆ ಹಾಗಾದರೆ ಮೋಕ್ಷ ಸಿದ್ಧಿಸೋದಿಲ್ವೇ, ಮಾತ್ರಲೇ ಆಗಬೇಕಾದು ಅಂತ ಕೇಳಿದ್ರೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕ, ಛಾಂದೋಗ್ಯ, ಬೃಹದಾರಣ್ಯಕ ಇದರಲ್ಲೆಲ್ಲನೂ ಕೂಡ ಈ ಉತ್ತರಾಯಣ ದಕ್ಷಿಣಾಯನಗಳ ಬಗ್ಗೆ ಬಂದಿದೆ ಮಾತು. ಆದರೆ ಅದಕ್ಕೆ ಎಲ್ಲಿ ಕೊಟ್ಟಿರುವಂತಹ ವಿವರಣೆಯು ಕೂಡ ನಮ್ಮ ಸಮಸ್ಯೆಗೆ ಉತ್ತರವನ್ನು ಸಿಗೋದಿಲ್ಲ ಸುಲಭವಾಗಿ. ಆ ಮಾತುಗಳಿಗೆ ಭಾಷ್ಯಗಳಲ್ಲಿ ಉತ್ತರ ತುಂಬ ಸುಲಭವಾಗಿ ಸಿಗೋದಿಲ್ಲ. ಶ್ರೀರಂಗ ಮಹಾಗುರುಗಳು ಅದರ ಮರ್ಮವನ್ನು ತೋರಿಸಿಕೊಟ್ಟಿದ್ರು. ಏನು ಅಂತ ಹೇಳಿದ್ರೆ, ಉತ್ತರಾಯಣ ಮತ್ತು ದಕ್ಷಿಣಾಯನಗಳು ನಮ್ಮಲ್ಲೇ ಉಂಟಾಗುವಂತಹದ್ದು ಅಂತಂದ್ಬಿಟ್ಟು, ಅದು ಒಳಗೆಯೂ ಉಂಟಾಗುವಂಥದ್ದು ಇದೆ, ಬರೀ ಹೊರಗಡೆ ಮಾತ್ರವಲ್ಲ ಅಂತಂದ್ಬಿಟ್ಟು. ಅದಕ್ಕೇ ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ, ಪಿಂಗಳಾಯ ಇಡಾಯಾಂತು ವಾಯೋಹೋ ಸಂಕ್ರಮಣಂ ಹಿ ಯತ್ ತದುತ್ತರಾಯಣಂ ಪ್ರೋಕ್ತಂ ಮುನೆ ವೇದಾಂತ ವಿಧಿಭಿ ಇಡಾಯಾಹ ಪಿಂಗಳಾಯಾಂತು ಪ್ರಾಣ ಸಂಕ್ರಮಣಂ ಮುನೆ ದಕ್ಷಿಣಾಯನಮಿತ್ಯುಕ್ತಂ ಪಿಂಗಳಾಯಾಮಿತಿ ಶ್ರುತಂ ಅಂತ ಹೇಳಿಬಿಟ್ಟು, ಹೀಗೆ ಒಂದು ನಾಡಿಯಿಂದ ಮತ್ತೊಂದು ನಾಡಿಗೆ ಹೋಗುವಂತಹದ್ದನ್ನು ನಾವು ಇದನ್ನು ಉತ್ತರಾಯಣ ದಕ್ಷಿಣಾಯನ ಅನ್ನುವಂತಹ ಲೆಕ್ಕಾಚಾರ ಒಳಗಡೆಯೂ ಉಂಟು ಅನ್ನುವಂಥದ್ದಿದೆ. ಹೀಗೆ ಅವತ್ತು ಹಾಲು ಉಕ್ಸೋದಂಥ ಅದರ ಮರ್ಮವನ್ನು ಕೂಡ ಶ್ರೀರಂಗ ಮಹಾಗುರುಗಳು ಹೇಳಿದರು. ಏನು ಅಂತ ಹೇಳಿದ್ರೆ, ಯೋಗ ಸಾಧನೆಯಲ್ಲಿ ಒಂದು ಪಾಯಿಂಟ್ನಲ್ಲಿ ನಮಗೆ ಒಳಗಡೆನೇ ಅಮೃತಾಭಿಷೇಕವಾಗುತ್ತೆ, ಅದರ ಪ್ರತೀಕವಾಗಿ ಬಂದಿರುವಂಥದ್ದು ಇದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಈ ಹಬ್ಬದ ಕೆಲವು ಮರ್ಮಗಳನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ನಮಸ್ಕಾರ.